ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಇದು ಎಂಥ ದಿನವೆಂದರೆ ನಿಮಗೆ 7 ಸಮುದ್ರದ ಆಚೆಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ. ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ. ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ, ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬಾ ಮುಖ್ಯವಾಗಿದೆ. ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ. ಮೇಷರಾಶಿ ರೋಮಾನ್ಸ್. ಇಂದು ನಿಮ್ಮ ವಿವಾಹವಾಗುತ್ತದೆ. ಮತಭೇದ ಮಾಡಬೇಡಿ. ನಿಮ್ಮ ರೋಮಾನ್ಸ್ನಲ್ಲಿ ಕಮ್ಮಿಯಾಗಬಾರದು. ಗ್ರಹ ನಕ್ಷತ್ರಗಳ ಕಾರಣ ಇಂದು ಸ್ವಲ್ಪ ಕಷ್ಟ ಆಗುತ್ತದೆ. ಒಳಗಿನ ಪ್ರೇಮವನ್ನು ಚೆನ್ನಾಗಿಡಲು ಪ್ರಯತ್ನಿಸಿ. ಮೇಷರಾಶಿ ಕರಿಯರ್. ಇಂದು ನೀವು ನಿಮ್ಮ ಆಕರ್ಷಕ ವ್ಯಕ್ತಿತ್ವದ ಲಾಭ ಪಡೆದುಕೊಂಡು ನಿಮ್ಮ ಸಹಕರ್ಮಿಗಳಿಂದ ಗೆಲುವು ಪಡೆಯುವಿರಿ. ಜೊತೆಗೆ ನೇತೃತ್ವ ಹಾಗೂ ವ್ಯಾವಹಾರಿಕ ಕ್ಷಮತೆಯು ನಿಮಗೆ ಒಳ್ಳೆಯ ಸ್ಥಾನವನ್ನು ದೊರಕಿಸುವುದು. ನೀವು ಕೆಲಸ ಮಾಡುವ ರೀತಿ ಹಾಗೂ ನೀವು ಸ್ವತಃ ನಿಮ್ಮವರೆಲ್ಲರಿಂದಲೂ ಹೊಗಳಿಕೆಗೆ ಪಾತ್ರರಾಗುವಿರಿ. ಮೇಷರಾಶಿ ಫೈನಾನ್ಸ್. ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟ್ ಜೊತೆ ಯಾವುದಾದರೂ ರೀತಿಯಲ್ಲಿ ಸಂಬಂಧಿಸಿದ್ದರೆ ಇಂದು ದೊಡ್ಡ ಲಾಭ ನೀಡುವುದು. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ, ಅದರಿಂದ ಇನ್ನೂ ಸಂಭವವಿರುವಂಥ ದಾರಿಗಳು ತಲೆದೋರಿಕೊಳ್ಳುವವು. ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ. ಮೇಷರಾಶಿ ಹೆಲ್ತ್. ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ. ಇಂದು ನಿಮಗೆ ಹಗುರವೆನಿಸುವುದು. ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು. ನೀವು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ನಿಮ್ಮ ಊಟ ಉಪಚಾರದ ಬಗ್ಗೆ ಗಮನವಹಿಸಿ. ನಿಮಗೆ ಹಗುರೆನಿಸುವುದು. ಇಂದು ನಿಮಗೆ ಒಳ್ಳೆಯ ಫಲ ದೊರೆಯುವುದು. ಆದರೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ. ವೃಷಭರಾಶಿ ಓವರ್ವ್ಯೂ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಜಗಳ ಏಕೆ ಆಗುತ್ತದೆ ಎಂದು? ನಿಮಗೆ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳುವ ಅವಶ್ಯಕತೆ ಇದೆ. ನೀವೇನಾದರೂ ಸಕಾರಾತ್ಮಕ ಹಾಗೂ ಸಹನಶೀಲ ವ್ಯಕ್ತಿಯಾದರೆ ನೀವು ನಿಮ್ಮ ಮನೆಯಲ್ಲಿ ಸಂತೋಷಕರ ವಾತಾವರಣ ಹುಟ್ಟಿಸಬಹುದು. ಎಲ್ಲ ಮನುಷ್ಯರು ತಪ್ಪು ಮಾಡುತ್ತಾರೆ ಎಂಬುದು ನೆನಪಿರಲಿ. ಯಾರೂ ಸಂಪೂರ್ಣರಲ್ಲ. ನಿಮ್ಮ ಪರಿವಾರದವರ ಜೊತೆಯಲ್ಲಿ ಗೌರವದಿಂದ ಮಾತನಾಡಿ, ಅದೇ ನಿಮಗೂ ದೊರೆಯುತ್ತದೆ. ವೃಷಭರಾಶಿ ರೋಮಾನ್ಸ್. ಇಂದು ನಿಮ್ಮ ಜೀವನದಲ್ಲಿ ತೊಂದರೆ ಇರುವುದು. ಅದರಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಪರಿಣಾಮವಾಗಬಹುದು. ಪ್ರತಿಯೊಂದು ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ. ನಿಮ್ಮ ಭಾವನೆಯನ್ನು ತೋರಿಸಿ ನಿಮ್ಮ ಅಪನಂಬಿಕೆಯನ್ನು ದೂರಗೊಳಿಸಲು ಪ್ರಯತ್ನಿಸಿ. ವೃಷಭರಾಶಿ ಕರಿಯರ್. ಇಂದು ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮೊಡನಿರುವುದು. ಸಕಾರಾತ್ಮಕ ವಿಚಾರ ಹಾಗೂ ಆತ್ಮವಿಶ್ವಾಸದ ಜೊತೆಗೆ ತೆಗೆದುಕೊಂಡಲ್ಲಿ ಜೀವನದಲ್ಲಿ ಬಲ ಹಾಗೂ ಸಕಾರಾತ್ಮಕತೆಯನ್ನು ನಿಮ್ಮ ಆಯುಧವನ್ನಾಗಿಸಿ ನಿಮ್ಮ ಕೆಲಸವನ್ನು ಮುಂದುವರಿಸಲು ಮತ್ತು ಸಫಲತೆ ಕಂಡುಕೊಳ್ಳಲು ಇಂದು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಳೆಯನಾಗಿರುವನು. ವೃಷಭರಾಶಿ ಫೈನಾನ್ಸ್. ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ. ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ. ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು. ವೃಷಭರಾಶಿ ಹೆಲ್ತ್. ಈ ಸಮಯದಲ್ಲಿ ನೀವು ಹೊಟ್ಟೆಯ ತೊಂದರೆಯಿಂದ ನರಳುತ್ತಿರುವಿರಿ. ಇಂದು ನೀವು ನಿಮ್ಮ ಪರಿವಾರದ ಯಾವುದಾದರೂ ಸದಸ್ಯನಿಗೆ ಹೊಟ್ಟೆಯ ತೊಂದರೆಯಾಗಬಹುದು. ಆದ್ದರಿಂದ ಸಮಾಧಾನದಿಂದ ರಕ್ಷಿಸಿ ವಿಶ್ರಾಂತಿ ಪಡೆದುಕೊಳ್ಳಿ. ಇದರಿಂದ ಲಾಭವಿದೆ. ಮಿಥುನ ರಾಶಿ ಓವರ್ವ್ಯೂ. ಇಂದು ನೀವು ಕೋಪದ ಶಿಕಾರಿಯಾಗಬಹುದು. ನಿಮ್ಮ ಕೋಪವನ್ನು ಪೂರ್ಣವಾಗಿ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಏನೇ ಆಗಲಿ ನಿಮ್ಮ ಕಾರ್ಯಾಲಯದಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಜಗಳವಾಗದಂತೆ ತಪ್ಪಿಸಿಕೊಳ್ಳಿ. ನೀವು ಮುಖ್ಯವಾಗಿ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಹಾಗೂ ತೊಂದರೆಯಿಂದ ತಪ್ಪಿಸಿಕೊಳ್ಳಿ. ಇಂದು ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗಬೇಕೆಂದು ಯೋಚಿಸುತ್ತಿದ್ದರೆ ಅವಶ್ಯವಾಗಿ ಹೋಗಿ. ಇದರ ಲಾಭವನ್ನು ನೀವು ನಿಮ್ಮನ್ನು ಸಂತೋಷವಾಗಿಡುವುದರಲ್ಲಿ ಪಡೆಯುವಿರಿ. ಮಿಥುನ ರಾಶಿ ರೋಮಾನ್ಸ್. ಇಂದು ನಿಮ್ಮ ಬಿಚ್ಚು ಮನಸ್ಸಿನಿಂದ ನಿಮ್ಮ ಜೊತೆಗಾರನಿಗೆ ನಿಮ್ಮ ಮನಸ್ಸಿನಿಂದ ವಿಷಯವನ್ನು ಹೇಳುವಿರಿ. ಬಿಚ್ಚು ಮನಸ್ಸು ಮತ್ತು ನಂಬಿಕೆಯ ಸಂಬಂಧ ಜೀವವಾಗಿರುತ್ತದೆ. ಇಂದು ನಿಮ್ಮಿಬ್ಬರ ಸಂಬಂಧ ಆಳವಾಗುವುದು. ಮಾತುಕತೆಯ ಒಳ್ಳೆಯ ಪರಿಣಾಮವನ್ನು ತರುವುದು. ಮಿಥುನ ರಾಶಿ ಕರಿಯರ್. ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕು ವಿರೋಧಿಗಳನ್ನು ಹೇಗೆ ನಿಭಾಯಿಸಬೇಕು ಎಂದು. ಅವರ ಕೋಪವನ್ನು ಅವರಿಗೆ ತಿರುಗಿಸಿ ಮುಂದೆ ಹೋಗಿ. ನಿಮ್ಮ ವಿರೋಧಿಗಳು ಇಂದು ಅಧಿಕಾರಿಗಳ ಸಮಕ್ಷದಲ್ಲಿ ನಿಮ್ಮನ್ನು ಕೆಳಗೆ ಮಾಡಲು ನೋಡುತ್ತಾರೆ. ನೀವು ಇಂದು ಸಮಸ್ಯೆಗಳನ್ನು ಪೂರ್ತಿ ಮನಸ್ಸಿನಿಂದ ಮಾಡಿ. ನಿಮಗೇನಾದರೂ ಕಷ್ಟವಾದರೆ ನೀವು ಅಧಿಕಾರಿಗಳ ಮುಂದೆ ಇಡಿ. ಮಿಥುನ ರಾಶಿ ಫೈನಾನ್ಸ್. ಇಂದು ಆದಾಯ ಕಡಿಮೆ, ಖರ್ಚು ಹೆಚ್ಚಿದೆ. ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಬಹುದು. ಆದ್ದರಿಂದ ಆ ಖರ್ಚಿನ ಲೆಕ್ಕಾಚಾರವನ್ನು ಮಾಡಿ. ಇಲ್ಲವಾದರೆ ಪರಿಸ್ಥಿತಿ ಚಿಂತಾಜನಕವಾಗಬಹುದು. ಮಿಥುನ ರಾಶಿ ಹೆಲ್ತ್.
ಇಂದು ಗ್ರಹಗಳ ಪ್ರಭಾವದಿಂದ ನಿಮಗೆ ಮೂಳೆಗಳಲ್ಲಿ ನೋವಿರುವುದು. ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ವ್ಯಾಯಾಮ ಮಾಡಿ. ಅದರಿಂದ ಒತ್ತಡ ದೂರವಾಗುವುದು, ನೀವು ಬೇಗ ಸರಿಯಾಗುವಿರಿ. ಕರ್ಕರಾಶಿ ಓವರ್ವ್ಯೂ. ಕಾರ್ಯಕುಶಲತೆಯ ಗುಣ ನಿಮ್ಮಲ್ಲಿ ತುಂಬುತ್ತಿದೆ. ಅದು ಈ ದಿನಗಳಲ್ಲಿ ಇನ್ನೂ ಹೆಚ್ಚುತ್ತದೆ. ನೀವು ಸಕಾರಾತ್ಮಕ ಹಾಗೂ ರಚನಾತ್ಮಕತೆಯಿಂದ ಕೂಡಿದ್ದೀರಿ. ಆದ್ದರಿಂದ ಸುಲಭವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಅವು ಎಂಥ ಸಮಸ್ಯೆಗಳೆಂದರೆ ಬೇರೆಯವರಿಗೆ ಅವುಗಳನ್ನು ಬಗೆಹರಿಸುವುದು ಅಸಂಭವ. ಇದನ್ನೆಲ್ಲ ನೀವು ನಿಮ್ಮ ಕಾರ್ಯಕುಶಲತೆ ಹಾಗೂ ಆಳವಾದ ಯೋಚನೆಯಿಂದ ಮಾಡುತ್ತೀರಿ. ಎಲ್ಲದಕ್ಕಿಂತ ದೊಡ್ಡ ವಿಷಯವೆಂದರೆ ಎಲ್ಲರೂ ಇದರಿಂದ ಹೆಚ್ಚು ಪ್ರಭಾವಿತರಾಗಿದ್ದಾರೆ. ಕರ್ಕರಾಶಿ ರೋಮಾನ್ಸ್. ನಿಮ್ಮ ಪ್ರೀತಿಯಿಂದ ಕೂಡಿದ ಜೀವನದ ಸಫಲತೆಯ ದಿನಕ್ಕಾಗಿ ನಿಮ್ಮ ಮುಖಾಂತರ ಮಾಡಿದ ಪ್ರಯತ್ನ ನಿಮ್ಮ ಪ್ರೀತಿಯನ್ನು ಗಟ್ಟಿ ಮಾಡುತ್ತದೆ. ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ, ಮುಂದೆ ಹೋಗುತ್ತಾ ಇರಿ. ಕರ್ಕರಾಶಿ ಕರಿಯರ್. ವಿಶೇಷವಾಗಿ ಇಂದು ಹಾಸ್ಟೆಲ್ನಲ್ಲಿ ಇರುವವರಿಗೆ ಮತ್ತು ವಿದೇಶದಲ್ಲಿ ಕೆಲಸದ ಹುಡುಕಾಟದಲ್ಲಿ ಇರುವ ವ್ಯಕ್ತಿಗೆ ಇದು ಶುಭ ಸಮಯವಾಗಿದೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ. ಅವರ ಧ್ಯಾನವು ವಿದ್ಯೆಯ ಮೇಲೆ ಇರಬೇಕು. ಕರ್ಕರಾಶಿ ಫೈನಾನ್ಸ್. ನೀವು ಬಿಸ್ನೆಸ್ನ ಹೊಸ ಐಡಿಯಾಗಳ ಬಗ್ಗೆ ತಕ್ಷಣ ಮತ್ತು ಸಕಾರಾತ್ಮಕ ಯೋಚಿಸುವ ಅವಶ್ಯಕತೆ ಇದೆ. ಇದರಿಂದ ನಿಮಗೆ ದೊಡ್ಡ ಲಾಭವಾಗುವುದು. ನೀವು ಈ ಐಡಿಯಾವನ್ನು ನಿಮ್ಮ ಶ್ರಮದಿಂದ ನಿಜ ಮಾಡಿ ತೋರಿಸಿ. ಬಿಸ್ನೆಸ್ನಲ್ಲಿ ಸಫಲತೆಯ ಮೂಲ ಮಂತ್ರ ಇದೇ ಆಗಿದೆ. ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ. ಯಾವುದೇ ಸಣ್ಣ ಪುಟ್ಟ ಬದಲಾವಣೆಯಿಂದ ಚಿಂತಿತರಾಗಬೇಡಿ, ಏಕೆಂದರೆ ನೀವು ನಿಮ್ಮ ಶ್ರಮದಿಂದ ಬರುವ ಸಂಶಯಗಳಿಂದ ತಕ್ಷಣವೇ ಪಾರಾಗಬಲ್ಲಿರಿ. ಕರ್ಕರಾಶಿ ಹೆಲ್ತ್. ತುಂಬ ದಿನಗಳವರೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರಲು ನೀವು ಏನಾದರೂ ಮಾಡುವಿರಿ. ನೀವು ಯೋಗ ಹಾಗೂ ಮೆಡಿಟೇಷನ್ ಅನ್ನು ದಿನಚರಿಯನ್ನಾಗಿ ಮಾಡಿಕೊಳ್ಳಬಹುದು. ಇದರಿಂದ ಶಕ್ತಿ ಹೆಚ್ಚುವುದು. ನೀವು ಸರಿಯಾದ ಹಾಗೂ ಉತ್ತಮ ದಾರಿಯನ್ನು ಆರಿಸಿಕೊಂಡರೆ ಬೇಗ ಫಿಟ್ನೆಸ್ ಅನ್ನು ಪಡೆಯಬಹುದು. ಸಿಂಹರಾಶಿ ಓವರ್ವ್ಯೂ. ಇಂದು ನಿಮ್ಮ ಪರಿವಾರದ ಯಾರದಾದರೂ ಸದಸ್ಯ ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರವನ್ನು ಕೊಡಬಹುದು. ಇಂದು ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರ ಸಿಗುವ ಪ್ರಬಲ ಸಂಕೇತವಿದೆ. ಇಂದು ನಿಮ್ಮ ಅಕ್ಕಪಕ್ಕದ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ. ಈ ಸಮಯ ಯಾವಾಗಲೂ ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುವಂತಹ ಜನರ ಜೊತೆ ಸೇರಿ ಸಂತೋಷ ಪಡುವಂತಹದ್ದು. ನೀವು ನಿಮ್ಮವರ ಮೇಲೆ ಪ್ರೀತಿಯನ್ನು ಸುರಿಸಿ ಅವರಿಗೆ ಒಂದು ಅದ್ಭುತ ಅನುಭವವನ್ನು ಮಾಡಿಸಬಹುದು. ಸಿಂಹರಾಶಿ ರೋಮಾನ್ಸ್. ಇಂದಿನ ದಿನ ನಿಮಗೆ ಪತ್ನಿಯ ಮೇಲೆ ಇರುವ ಶಂಕೆಯು ದೂರ ಹೋಗುವ ದಿನ. ಜೀವನ ಸಂಗಾತಿ ಹುಡುಕಲು ಮನಸ್ಸಿನ ಮಾತನ್ನು ಕೇಳಿ. ಸಿಂಹರಾಶಿ ಕರಿಯರ್. ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ಸರಿಯಾದ ಯೋಜನೆಯೇ ನಿಮ್ಮನ್ನು ಮುಂದುವರಿಸುವುದು. ನಿಮ್ಮಲ್ಲಿ ಹಲವರಿಗೆ ಔಪಚಾರಿಕ ಪ್ರಸಿದ್ಧಿ ಲಭಿಸುವುದು. ಇಂದಿನ ದಿನ ನಿಮ್ಮ ಹತ್ತಿರ ಹೇಳಲು ಇಷ್ಟವಿರಬಹುದಾದರೆ ನೀವು ಸಹಕರ್ಮಿಯ ವಿಚಾರದಲ್ಲಿ ಇರುವಿರಿ, ಏಕೆಂದರೆ ಇದರಲ್ಲಿ ಯಾವುದನ್ನು ಗ್ರಹಿಸುವಿರೋ ಅಥವಾ ಬಿಡುವಿರೋ ನಿಮ್ಮ ಯೋಚನೆಗೆ ಬಿಡುವುದಾಗಿದೆ. ಸಿಂಹರಾಶಿ ಫೈನಾನ್ಸ್. ಪ್ರೊಫೆಷನ್ ಕ್ಷೇತ್ರದಲ್ಲಿ ಆಗುತ್ತಿರುವ ಹೊಸ ಸಂಪರ್ಕಗಳಿಂದ ನಿಮಗೆ ಲಾಭ ಕೊಡುವಂತಹ ಬಿಸಿನೆಸ್ನ ಹೊಸ ಅವಕಾಶಗಳು ಸಿಗುವವು. ಸದ್ಯಕ್ಕೆ ಇದನ್ನು ಪಡೆದುಕೊಳ್ಳುವ ಮುಂಚೆ ಇದರ ಎರಡು ಪಕ್ಷಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬ ಮಹತ್ವಪೂರ್ಣದ್ದಾಗಿದೆ. ನೀವು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹಣ ಗಳಿಸಲು ಉಪಯೋಗಿಸಬೇಕು. ಅದರಿಂದ ನಿಮಗೆ ನಿಮ್ಮ ಪ್ರಾಜೆಕ್ಟ್ ಬೇಗ ಪೂರ್ತಿ ಮಾಡಲು ಸಹಾಯ ಸಿಗುವುದಲ್ಲದೆ ಹೊಸ ಐಡಿಯಾಗಳು ತಲೆಯಲ್ಲಿ ಬರುವವು. ನೀವು ನಿಮ್ಮ ದೃಢ ಪ್ರಯತ್ನದಿಂದ ನಿಮ್ಮ ಗುರಿಯನ್ನು ಮುಟ್ಟುವಿರಿ ಮತ್ತು ನಿಮ್ಮ ಕನಸು ನನಸಾಗುವುದು. ಭವಿಷ್ಯದ ಬಿಸಿನೆಸ್ ಪ್ರಾಜೆಕ್ಟ್ಗೆ ನೀವು ಪೂರ್ಣ ಪ್ಲಾನಿಂಗ್ ಮಾಡಿ ನಡೆಯಬೇಕು. ಇದರಿಂದ ನಿಮ್ಮ ಆರ್ಥಿಕ ಲಕ್ಷ್ಯವನ್ನು ಮುಟ್ಟಬಹುದು. ಸಿಂಹರಾಶಿ ಹೆಲ್ತ್. ಇಂದು ನೀವು ನಿಮ್ಮನ್ನು ಒತ್ತಡ ರಹಿತರಾಗಿ ಕಾಣುವಿರಿ. ಅದು ನಿಮಗೆ ಒಂದು ಒಳ್ಳೆಯ ಉಡುಗೊರೆ. ಇಂದಿನ ದಿನವನ್ನು ಚೆನ್ನಾಗಿ ಮಜಾ ಮಾಡಿ, ಏಕೆಂದರೆ ಒಳ್ಳೆಯ ಮೂಡ್ ಹಾಗೂ ಕಡಿಮೆ ಒತ್ತಡ ನಿಮ್ಮ ಆರೋಗ್ಯಕ್ಕೆ ಲಾಭದಾಯಕವಾಗಿದೆ. ಇಂದು ನೀವು ಹೊರಗೆ ಹೋಗಲು ಅವಕಾಶ ಸಿಗುವುದು. ಆದ್ದರಿಂದ ಚೆನ್ನಾಗಿ ಮಜಾ ಮಾಡಿ. ಕನ್ಯಾ ರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಪರಿವಾರದ ಯಾವುದಾದರೂ ಪ್ರಯೋಜನವನ್ನು ವಿಶೇಷವನ್ನು ಆಚರಿಸುವಿರಿ ಅಥವಾ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ. ಅದರಿಂದ ನಿಮಗೆ ಪೂರ್ತಿ ಸಂತೋಷ ಸಿಗುತ್ತದೆ. ಇಂದಿನ ದಿನ ನಿಮ್ಮವರ ಜೊತೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಲು ತುಂಬ ಒಳ್ಳೆಯದು. ನಿಮಗೆ ಚೆನ್ನಾಗಿ ಮಜಾ ಬರುತ್ತದೆ. ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವುದರಿಂದ ಒಂದು ಗಟ್ಟಿಯಾದ ಸಂಬಂಧದ ರೂಪದಲ್ಲಿ ಶುಭ ಪರಿಣಾಮ ಸಿಗುತ್ತದೆ. ಇಂದು ನಿಮ್ಮ ದಾರಿಯಲ್ಲಿ ಯಾವುದೇ ತಡೆ ಬರುವುದಿಲ್ಲ. ಇಂದಿನ ದಿನ ನಿಮ್ಮ ಪರಿವಾರದ ಜೊತೆ ಸಮಯ ಕಳೆಯಲು ಹಾಗೂ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನವಾಗಿದೆ. ಕನ್ಯಾ ರಾಶಿ ರೋಮಾನ್ಸ್. ಸಂಗಾತಿಯ ಜೊತೆ ಕಳೆದ ರೊಮ್ಯಾಂಟಿಕ್ ಕ್ಷಣಗಳು ಜ್ಞಾಪಕಾರ್ಥವಾಗಿ ಮಾಡಿ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ರೊಮ್ಯಾಂಟಿಕ್ ಸಹಾಯ ಸಿದ್ಧವಾಗುತ್ತದೆ. ಭವಿಷ್ಯದಲ್ಲಿ ಒಳ್ಳೆಯ ದಾರಿ ಸಿಗುತ್ತದೆ. ಕನ್ಯಾ ರಾಶಿ ಕರಿಯರ್. ಇಂದು ನೀವು ನಿಮ್ಮ ಗುರಿಯನ್ನು
ಸಾಧಿಸಿರುವಿರೆಂದು ನಿಮಗೆ ತಿಳಿದು ಸಂತೋಷವಾಗಬಹುದು. ನಿಮ್ಮೆದುರು ಗುರಿಯು ಇರುವುದರಿಂದ ಸಮಯ ಅಥವಾ ಕೆಲಸದ ವಿಷಯವಾಗಿ ಪೂರೈಸುವಿರಿ. ವಿದ್ಯಾರ್ಥಿಗಳು ಪರೀಕ್ಷೆಗಿಂತ ಮೊದಲೇ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಬಲ್ಲರು. ಇದು ನಿಮ್ಮ ಕಠಿಣ ಶ್ರಮದ ಫಲವೇ ಆಗಿದೆ. ಡಿಸೆಂಬರ್ 7, 2009 ಕನ್ಯಾ ರಾಶಿ ಫೈನಾನ್ಸ್. ನೀವು ಜಮೀನು ಅಥವಾ ಆಸ್ತಿಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ನೀವು ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗಬಹುದು, ಏಕೆಂದರೆ ಎಲ್ಲವೂ ಲಾಭದಾಯಕವಾಗಿರುವುದಿಲ್ಲ. ನೀವು ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಾಗದದ ಮೇಲೆ ಸಹಿ ಹಾಕಬೇಡಿ. ಕನ್ಯಾ ರಾಶಿ ಹೆಲ್ತ್. ಇಂದು ನೀವು ಚೆನ್ನಾಗಿ ಕಾಣಲು ನಿಮ್ಮ ಕಡೆಯಿಂದ ಪೂರ್ತಿಯಾಗಿ ಪ್ರಯತ್ನಿಸುವಿರಿ. ನಿಮ್ಮ ಒಳಗಿರುವ ಈ ಆತ್ಮವಿಶ್ವಾಸವನ್ನು ನಿಮ್ಮ ಅಕ್ಕಪಕ್ಕದ ಜನರು ನೋಡುವರು. ಇಂದು ನಿಮಗೆ ಹೇಗೆನಿಸುವುದು ಎಂದರೆ ಎಲ್ಲರ ದೃಷ್ಟಿ ನಿಮ್ಮ ಕಡೆಯೇ ಇರುವಂತೆ ಅನಿಸುವುದು. ಆತ್ಮವಿಶ್ವಾಸ ನಿಮ್ಮ ಸೌಂದರ್ಯಕ್ಕೆ ಮೆರುಗು ನೀಡುವುದು. ಆದ್ದರಿಂದ ನೀವು ನಿಮ್ಮನ್ನು ನಿಮ್ಮ ಒಳ್ಳೆಯತನಕ್ಕೆ ನಿಮಗೆ ನೆನಪಿಸುತ್ತೀರಿ. ತುಲಾರಾಶಿ ಓವರ್ವ್ಯೂ. ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ. ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ. ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ. ಇಂದಿನ ದಿನ ನಿಮ್ಮನ್ನು ನೀವು ತಾಜಾಗೊಳಿಸಿಕೊಳ್ಳುವುದಾಗಿದೆ. ತುಲಾರಾಶಿ ರೋಮಾನ್ಸ್. ಇಂದು ನೀವು ನಿಮ್ಮ ಪರಿಚಯ ಮಾಡಿಕೊಳ್ಳಲು ಸರಿಯಾಗಿದೆ. ನೀವು ನಿಮ್ಮ ಸಂಗಾತಿಯ ಪಕ್ಷದಲ್ಲಿ ಇದ್ದರೆ ಯಾಕೆ ನೀವು ಸಂಬಂಧವನ್ನು ಗಟ್ಟಿಯಾಗಿಸಿಕೊಳ್ಳಬಾರದು? ತುಲಾರಾಶಿ ಕರಿಯರ್. ಇಂದು ಕಾರ್ಯಸ್ಥಳದಲ್ಲಿ ತತ್ಕ್ಷಣವೇ ಆಗುವ ಬದಲಾವಣೆಯಿಂದ ನೀವು ನಿಮ್ಮನ್ನು ತಯಾರಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ನಿಮ್ಮ ವರ್ತಮಾನ ಕೆಲಸದಿಂದ ಸಂತೋಷದಿಂದ ಇರುವಿರಿ ಮತ್ತು ಬಹಳ ದಿನಗಳಿಂದ ಕೆಲಸ ನಿರ್ವಹಿಸುತ್ತಿರುವಿರಿ. ಈಗ ನೀವು ಕೆಲಸ ಬದಲಾಯಿಸಲು ಯೋಚಿಸುವಿರಿ. ಅಲ್ಲಿ ನಿಮಗೆ ನಿಮ್ಮ ಅಭಿರುಚಿಗೆ ತಕ್ಕ ಕೆಲಸ ಸಿಗಬಲ್ಲದು. ತುಲಾರಾಶಿ ಫೈನಾನ್ಸ್. ಮನೆಯ ಕಡೆಯಿಂದ ಸ್ವಲ್ಪ ಸಹಾಯ ಸಿಕ್ಕರೆ ಇಂದು ಯಾವುದಾದರೂ ಹೊಸ ಕ್ಷೇತ್ರದಲ್ಲಿ ಸಫಲತೆಯನ್ನು ಪಡೆಯುವ ಸಂಕೇತವಿದೆ. ಕೆಲವು ದಿನಗಳಿಂದ ನೀವು ಹೊಸ ಯೋಜನೆಯನ್ನು ಹಾಕುತ್ತಾ ಇದ್ದರೆ ಅದರ ಕೆಲಸವನ್ನು ಶುರು ಮಾಡಲು ಇಂದಿನ ದಿನ ತುಂಬ ಶುಭವಾಗಿದೆ. ಅದು ಇಂದೇನಾದರೂ ಶುರುವಾದರೆ ಭವಿಷ್ಯದಲ್ಲಿ ಒಂದು ದೊಡ್ಡ ಲಾಭ ದೊರೆಯುವುದು. ಇದು ಶುರುವಾದ ನಂತರ ಗಂಭೀರವಾಗಿ ಇದರಲ್ಲಿ ತೊಡಗಿಕೊಳ್ಳಿ, ಏಕೆಂದರೆ ಕಷ್ಟಪಟ್ಟರೆ ತಾನೇ ಫಲ ದೊರೆಯುವುದು. ತುಲಾರಾಶಿ ಹೆಲ್ತ್. ಇಂದು ಸಂತೋಷಕರ ಸುದ್ದಿ ಸಿಗುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಮನಸ್ಸು ಸಂತೋಷವಾಗಿರುವುದು. ಒಂದು ಹೊಸ ಮಗು ಬೇಗನೆ ನಿಮ್ಮ ಪರಿವಾರಕ್ಕೆ ಬರುತ್ತಿದೆ. ಅದರ ಕಾರಣ ನಿಮ್ಮ ಆತ್ಮಕ್ಕೆ ಸಂತೃಪ್ತಿ ದೊರೆಯುತ್ತದೆ. ಈ ಸಂತೋಷದಿಂದ ನೀವು ಈ ಸಂಸಾರದ ದೊಡ್ಡ ಎತ್ತರ ಶಿಖರದ ಮೇಲಿರುವಂತೆ ಭಾವಿಸುವಿರಿ. ವೃಶ್ಚಿಕ ರಾಶಿ ಓವರ್ವ್ಯೂ. ನೀವು ನಿಮ್ಮ ಕೆಲಸವನ್ನು ನಿರ್ಧಾರಿತ ಸಮಯದಲ್ಲಿ ಮಾಡಲು ಸಾಧ್ಯವಾಗದೇ ಇರಬಹುದು. ಆದ್ದರಿಂದ ಈಗಿನಿಂದಲೇ ಸಮಾಧಾನದಿಂದ ಇರಿ. ನೀವು ಕೆಲಸಕ್ಕೆ ನಿವೇದಿಸುತ್ತಿದ್ದರೆ ಅಥವಾ ಚತುರ್ವೃತ್ತಿಯ ಕಾಗದದ ಮೇಲೆ ಕೆಲಸ ಮಾಡುತ್ತಿದ್ದರೆ ಪೂರ್ತಿಯಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಕೆಲಸವನ್ನು ಮುಗಿಸಿ. ಇಲ್ಲವಾದರೆ ಬೇಡದೇ ಇರುವ ಕಷ್ಟಗಳು ಬರಬಹುದು. ವೃಶ್ಚಿಕ ರಾಶಿ ರೋಮಾನ್ಸ್. ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೇ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ. ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು. ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ. ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ, ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವು ಮೊದಲಿನಿಂದಲೂ ಇದೆ. ನಿಮಗೆ ಏನು ಗೊತ್ತು, ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು. ವೃಶ್ಚಿಕ ರಾಶಿ ಕರಿಯರ್. ಇಂದು ಕೆಲಸ ಕಳೆದುಕೊಂಡಿರುವವರಿಗೆ ಒಳ್ಳೆಯ ದಿನವಾಗಿದೆ. ನೀವು ತಿಳಿದಿರುವಂತೆ ವ್ಯರ್ಥವಾಗಿರುವುದು ಯಾರಿಗೂ ಸಲ್ಲದು. ಆದರೆ ಇದು ಬಹಳಷ್ಟು ದಿನಗಳು ಇರಲಾರದು. ಒಂದು ಒಳ್ಳೆಯ ಕೆಲಸಕ್ಕಾಗಿ ಅವಕಾಶ ಪಡೆದುಕೊಳ್ಳಬೇಕು. ಸಮಯವಿರುವುದಾದರೆ ನಿಮ್ಮ ಭಾಗ್ಯವು ನಿಮ್ಮೊಡನಿರುವುದು. ನಿಮಗೆ ಇಂದು ಯಾವುದೇ ಒಳ್ಳೆಯ ಅವಕಾಶ ಸಿಗುವುದು. ಅದರ ಲಾಭ ಪಡೆಯಿರಿ. ವೃಶ್ಚಿಕ ರಾಶಿ ಫೈನಾನ್ಸ್. ಇಂದು ಯಾರಿಗಾದರೂ ಪೇಮೆಂಟ್ ಮಾಡುವಾಗ ಹುಷಾರಾಗಿರಿ, ಏಕೆಂದರೆ ನೆನಪಿನಲ್ಲಿಡಿ, ನಿಮ್ಮ ಬ್ಯಾಂಕ್ನಲ್ಲಿ ಇಷ್ಟು ಹಣವಂತೂ ಇದೆಯೋ ಇಲ್ಲವೋ ಎಂದು ಚೆಕ್ ಮಾಡಿ. ಕೊನೆಯಲ್ಲಿ ನೀವೇ ತೊಂದರೆ ಅನುಭವಿಸಬೇಕಾಗಬಹುದು, ಏಕೆಂದರೆ ಇಂದು ಚೆಕ್ ಬೌನ್ಸ್ ಆಗುವ ಸಂಕೇತವಿದೆ. ಬಜೆಟ್ ನಿರ್ಧರಿಸುವಾಗ ಇಂದು ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ಮ ಪರಿಧಿಯೊಳಗೆ ಖರ್ಚು ಮಾಡಿ. ಸಾಲದಲ್ಲಿ ಏನನ್ನೂ ಕೊಂಡುಕೊಳ್ಳಲು ಹೋಗಲೇಬೇಡಿ. ವೃಶ್ಚಿಕ ರಾಶಿ ಹೆಲ್ತ್. ಇಂದು ನೀವು ನೋಡುವಿರಿ, ಟಿಬಿ ಅಥವಾ ಬೇರೆ ಕಾಯಿಲೆಯನ್ನು ತೆಗೆದುಕೊಂಡು ನೀವು ಡಾಕ್ಟರ್ ಹತ್ತಿರ ಹೋಗುವಿರಿ, ಏಕೆಂದರೆ ನೀವು ಯಾವುದೇ ಕಾಯಿಲೆ ಚಿಕಿತ್ಸೆ ಇಲ್ಲದೆ ಉಳಿಯಬಾರದು ಎಂದು ಬಯಸುವಿರಿ. ನಿಮ್ಮ ಡಾಕ್ಟರ್ನಿಂದ ಸಿಗುವಂತಹ ಯಾವುದೇ ಸಲಹೆಯ ಬಗ್ಗೆ ಸರಿಯಾಗಿ ಗಮನವಹಿಸಿ, ಏಕೆಂದರೆ ಈ ಸಲಹೆ ನಿಮ್ಮ ಆರೋಗ್ಯಕ್ಕೆ ತುಂಬ ಲಾಭದಾಯಕವಾಗಿರುತ್ತದೆ. ಧನುರಾಶಿ ಓವರ್ವ್ಯೂ. ಶಿಖರದ ತುತ್ತ ತುದಿಯನ್ನು ಮುಟ್ಟಿರುತ್ತದೆ. ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಉತ್ಪಾದನೆ ಕ್ಷಮತೆ ಚೆನ್ನಾಗಿ ಇರುತ್ತದೆ. ಅದಕ್ಕೆ ನಿಮಗೆ ಬಹಳಷ್ಟು ಪ್ರಶಂಸೆ ದೊರೆತಿದೆ.
ಈ ಸಕಾರಾತ್ಮಕ ಶಕ್ತಿಯ ಹಾಗೂ ಉತ್ಪಾದನಾ ಕ್ಷಮತೆಯ ಪ್ರಯೋಗವನ್ನು ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಮಾಡಬೇಕು. ಇಂದು ನೀವು ಖಂಡಿತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಿರಿ. ಧನುರಾಶಿ, ರೋಮಾನ್ಸ್. ನಿಮ್ಮ ಮನದ ಮಾತನ್ನು ನಿಮ್ಮ ಸಂಗಾತಿಯ ಜೊತೆ ಹೇಳಿದರೆ ನಿಮಗೆ ಜೀವ ಬರುತ್ತದೆ. ನಿಮ್ಮ ಸಂಬಂಧಕ್ಕೆ ಮಾತನ್ನು ಚೆನ್ನಾಗಿ ಆಡಿದರೆ ಉಪಯೋಗವಾಗುತ್ತದೆ. ಧನುರಾಶಿ, ಕರಿಯರ್. ಇಂದು ನಿಮಗೆ ನೀವು ಹುಡುಕುತ್ತಿದ್ದ ವೈಕಲ್ಪಿಕ ಕ್ಷೇತ್ರದ ಮಾರ್ಗ ದೊರೆಯುತ್ತದೆ. ಮುಖ್ಯವಾಗಿ ಚಿಕಿತ್ಸೆಯ ಕ್ಷೇತ್ರದಲ್ಲಿ ನೀವು ವೈಕಲ್ಪಿಕ ಚಿಕಿತ್ಸೆಯ ಅವಸರದಲ್ಲಿ ಹುಡುಕುತ್ತಾ ಇದ್ದರೆ ಅದು ಇಂದು ಪೂರ್ಣವಾಗುತ್ತದೆ. ಹೀಗೂ ಆಗುತ್ತದೆ, ಆಲೋಪ್ಯಾಥಿಕ್ ಚಿಕಿತ್ಸೆಯು ನಿಮಗೆ ಸರಿಯಾಗಿಲ್ಲದಿದ್ದರೆ ಮತ್ತು ನೀವು ಆಯುರ್ವೇದದಲ್ಲಿ ನಿಮ್ಮ ಭವಿಷ್ಯವನ್ನು ಮಾಡಿಕೊಳ್ಳಿ. ನಿಮಗೆ ನಿಮ್ಮ ವಿಕಲ್ಪದ ಜೊತೆ ಮುಂದೆ ಹೋಗಬೇಕಾಗಿದೆ. ಧನುರಾಶಿ, ಫೈನಾನ್ಸ್. ಕೆಲಸ ಮಾಡುವ ವ್ಯಕ್ತಿ ಸರಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರುವವರೊಡನೆ ಸಂಪರ್ಕ ಹೊಂದುವ ಪರಿಣಾಮವಾಗಿ ಸ್ವಲ್ಪ ಲಾಭವನ್ನು ಪಡೆಯುವರು. ನೀವು ಸಹ ಈ ರೀತಿಯ ಸಂಪರ್ಕ ಹೊಂದಲು ಪ್ರಯತ್ನಿಸಿ. ಮಹಿಳೆಯರು ಯಾತ್ರೆಯ ಸಮಯ ಹಾಗೂ ಯಾವುದೇ ವೇಳೆಯಲ್ಲಿ ತಮ್ಮ ಬೆಲೆಬಾಳುವ ವಸ್ತುಗಳ ಬಗ್ಗೆ ಎಚ್ಚರವಿರಿ. ನಿಮ್ಮಲ್ಲಿ ಯಾರಿಗಾದರೂ ಕೋಪವಿದ್ದರೆ ಅದರಲ್ಲಿ ನಿಯಂತ್ರಣವಿರಲಿ, ಏಕೆಂದರೆ ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಹಾಗೂ ಕಾರ್ಯದಲ್ಲಿ ತೊಂದರೆಯಾಗಬಾರದು. ಧನುರಾಶಿ, ಹೆಲ್ತ್. ಮನೆಯಿಂದ ಹೊರಗೆ ಯಾವುದಾದರೂ ಆಟ ಆಡುವುದರಿಂದ ಕಾಯಿಲೆಗಳು ಬರುವುದಿಲ್ಲ. ನೀವು ಪೌಷ್ಟಿಕ ಆಹಾರವನ್ನು ತಿನ್ನಿ ಹಾಗೂ ಸಕಾರಾತ್ಮಕ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ತನ್ನಿ. ಇದರ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳುವುದು. ನಿಮ್ಮ ಭಾವನೆಗಳ ಬಗ್ಗೆ, ಶಾರೀರಿಕ ಹಾಗೂ ಮಾನಸಿಕ ಕ್ರಿಯೆಗಳ ಬಗ್ಗೆ ಹೆಚ್ಚು ಗಮನವಿರಿಸಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಸುಧಾರಣೆಯಾಗುವುದು. ಮಕರ ರಾಶಿ, ಓವರ್ವ್ಯೂ. ಇಂದು ನೀವು ನಿಮ್ಮ ದಾರಿಯಲ್ಲಿರುವ ಕಷ್ಟಗಳಿಂದ ಚಿಂತಿತರಾಗಿದ್ದೀರಿ. ನೀವು ಈ ತೊಂದರೆಗಳಿಂದ ಪಾರಾಗಲು ತುಂಬ ಪ್ರಯತ್ನಿಸುತ್ತಿದ್ದೀರಿ, ಆದರೆ ತೊಂದರೆ ಬಂದೇ ಬಿಟ್ಟಿದೆ. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಧೈರ್ಯ ಹಾಗೂ ಸಾಹಸದಿಂದ ನಿಮ್ಮ ತೊಂದರೆಗಳನ್ನು ಎದುರಿಸಲು ಪ್ರಯತ್ನಿಸಿ. ಮಕರ ರಾಶಿ, ರೋಮಾನ್ಸ್. ಈ ಸಮಯವು ಸಂಬಂಧವನ್ನು ಖುಷಿ ಮತ್ತು ಜೋಕ್ನಿಂದ ಇರುತ್ತದೆ. ನಿಮಗೆ ನಿಮ್ಮ ಮನಸ್ಸಿನ ಆಂತರ್ಯದ ಸುಖಕ್ಕೆ ಸ್ವಲ್ಪ ಅವಿಸ್ಮರಣೀಯ ಕ್ಷಣದ ಪ್ರತೀಕ್ಷೆ ಮಾಡಬೇಡಿ. ನಿಮಗೆ ಯಾರದಾದರೂ ಜೊತೆ ಸಂಬಂಧವಿದ್ದರೆ ಅವರಿಗೆ ಶಾಂತಿಪೂರ್ವಕವಾಗಿ ಕುಳಿತುಕೊಂಡು ಹೇಳಿ, ಅಥವಾ ಸ್ನೇಹಿತರಿದ್ದರೆ ನಿಮ್ಮ ಇಚ್ಛೆಯಾನುಸಾರ ಮುಂದೆ ನಡೆಯಿರಿ. ಮಕರ ರಾಶಿ, ಕರಿಯರ್. ಇಂದಿನ ದಿನ ನಿಮಗೆ ನೀವೇನಾದರೂ ಚಿಕಿತ್ಸೆಯ ಕ್ಷೇತ್ರದಲ್ಲಿದ್ದರೆ ಆಗ ನಿಮಗೆ ಅನಿಸುತ್ತದೆ ವಿಕಲ್ಪವಾದ ಚಿಕಿತ್ಸೆಯ ಕಡೆಗೆ ನಿಮ್ಮ ಮನಸ್ಸು ಹೋಗುತ್ತಾ ಇದೆ ಎಂದು. ನಿಮ್ಮ ಧ್ಯಾನವು ವಿಕಲ್ಪದ ಕಡೆಗೂ ಹೋಗುತ್ತದೆ. ಅದರಲ್ಲಿ ವೈಕಲ್ಪದ ಚಿಕಿತ್ಸೆಯು ಶಾಸ್ತ್ರೀಯ ಚಿಕಿತ್ಸೆಗೆ ಸಮಾನವಾಗಿ ರೋಚಕವಾಗಿದೆ. ನಿಮಗೆ ನಿಮ್ಮ ಎಲ್ಲಾ ವಿಕಲ್ಪಗಳನ್ನು ತೆರೆದಿಟ್ಟುಕೊಳ್ಳಬೇಕಾಗಿದೆ. ಮಕರ ರಾಶಿ, ಫೈನಾನ್ಸ್. ನೀವು ಮ್ಯಾನುಫ್ಯಾಕ್ಚರ್ ಉದ್ಯೋಗದಲ್ಲಿ ಇದ್ದರೆ ಇಂದು ನಿಮ್ಮ ಎದುರಿಗೆ ಲಾಭ ದೊರಕಿಸಿಕೊಡುವಂತಹ ಕಾಂಟ್ರಾಕ್ಟ್ ಬರುವುದು. ಇದರಲ್ಲಿ ತುಂಬ ಲಾಭ ಬರುವಂತಹ ಕಾಂಟ್ರಾಕ್ಟ್ ಅನ್ನು ನೀವು ಆರಿಸಿಕೊಳ್ಳಿ. ಇದರಲ್ಲಿ ನಿಮಗೆ ತೊಂದರೆಯೂ ಆಗುವುದಿಲ್ಲ, ಏಕೆಂದರೆ ಎಲ್ಲ ವಿಕಲ್ಪ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಇದರಲ್ಲಿ ಒಳ್ಳೆಯದನ್ನು ಆರಿಸಿ ಈ ಒಳ್ಳೆಯ ಅವಕಾಶ ಲಾಭವನ್ನು ಪೂರ್ತಿಯಾಗಿ ಪಡೆಯಿರಿ. ಮಕರ ರಾಶಿ, ಹೆಲ್ತ್. ಕೆಮ್ಮು ಹಾಗೂ ಶೀತದ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಇಂದು ನೀವು ಸಣ್ಣ ಕಾಯಿಲೆಗಳಿಂದ ತೊಂದರೆ ಅನುಭವಿಸಬಹುದು. ನೀವು ಸಣ್ಣ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಕುಂಭರಾಶಿ, ಓವರ್ವ್ಯೂ. ಇಂದು ನೀವು ಆರಾಮದಿಂದ ಇರಿ ಅಥವಾ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಮಜಾ ಮಾಡಿ. ಈ ಸಂಬಂಧಗಳಿಂದ ನಿಮಗೆ ಭವಿಷ್ಯದಲ್ಲಿ ತುಂಬ ಲಾಭವಾಗುತ್ತದೆ. ನೀವು ನಿಮ್ಮ ಮನೆಯವರ ಜೊತೆಯೂ ಒಂದು ಆಳವಾದ ಸಂಬಂಧದ ಬಂಧನವನ್ನು ಇಟ್ಟಿದ್ದೀರಿ. ನಿಮ್ಮ ಪರಿವಾರ ಅಥವಾ ಮಿತ್ರರೊಡನೆ ನಿಮ್ಮ ಸಂಬಂಧವನ್ನು ಹೀಗೆಯೇ ಇಡಲು ಪ್ರಯತ್ನಿಸಿ. ಕುಂಭರಾಶಿ, ರೋಮಾನ್ಸ್. ನೀವು ಒಬ್ಬರೇ ತಂದೆ ಅಥವಾ ತಾಯಿಯಾಗಿದ್ದರೆ ನಿಮ್ಮ ಮಕ್ಕಳಿಗೆ ಪಾರ್ಟ್ನರ್ ಹುಡುಕುತ್ತಾ ಇದ್ದರೆ ಇವತ್ತು ಸಫಲವಾಗುತ್ತದೆ. ನೀವು ಈ ಹಠದಲ್ಲಿ ಇದ್ದರೆ ಅದು ನಕಾರಾತ್ಮಕವಾಗಿರುತ್ತದೆ, ಆದರೆ ಕೊನೆಯಲ್ಲಿ ನಿಮಗೆ ಅನುಕೂಲವಾದ ಪಾರ್ಟ್ನರ್ ಸಿಗುತ್ತಾರೆ. ಕುಂಭರಾಶಿ, ಕರಿಯರ್. ಪರೀಕ್ಷೆ ಇರುವಂತಹ ವಿದ್ಯಾರ್ಥಿ ಒಳ್ಳೆಯ ಪ್ರದರ್ಶನ ಖಂಡಿತವಾಗಿ ಮಾಡುವಿರಿ, ಆದರೆ ಇವರಿಗೆ ನಿರಂತರವಾಗಿ ಕೆಲಸ ಮಾಡಲು ಉತ್ಸಾಹವರ್ಧನೆಯ ಅವಶ್ಯಕತೆ ಇದೆ. ಯಾರ ಫಲಿತಾಂಶ ಬಂದಿದೆಯೋ ಅವರಲ್ಲಿ ನೋಡಬಹುದು ಹೇಗೆ ಅವರ ಕಠಿಣ ಪರಿಶ್ರಮ ಕೆಲಸ ಮಾಡಿದೆ ಎಂದು. ಫಲಿತಾಂಶ ಬಂದ ನಂತರ ಓದುವುದನ್ನು ನಿರ್ಲಕ್ಷಿಸಬೇಡಿ. ಕುಂಭರಾಶಿ, ಫೈನಾನ್ಸ್. ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರೆಯುವುದು. ನಿಂತಿರುವ ಅನೇಕ ಕೆಲಸಗಳು ಮತ್ತೆ ಶುರುವಾಗುವು. ನಿಮ್ಮ ಕರಿಯರ್ ಮತ್ತು ಆರ್ಥಿಕ ಲಕ್ಷ್ಯವನ್ನು ಮುಟ್ಟಲು ಈ ಒಳ್ಳೆಯ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ. ಕುಂಭರಾಶಿ, ಹೆಲ್ತ್. ಇಂದು ನಿಮಗೆ ತಿಳಿಯುವುದು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಮನೆಯವರು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸುವರು ಎಂದು. ನಿಮಗೆ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳಲು ಸಹಾಯ ಮಾಡುವರು. ನೀವು ಎಲ್ಲ ಕೆಲಸದಲ್ಲೂ ಒಬ್ಬರೇ ಎನ್ನುವ ಭಾವನೆಯನ್ನು ಅನುಭವಿಸುವುದಿಲ್ಲ, ಏಕೆಂದರೆ ನಿಮ್ಮ ಎಲ್ಲ ಕೆಲಸದಲ್ಲೂ ನಿಮ್ಮ ಸಂಗಾತಿ ನಿಮ್ಮ ಜೊತೆಯಲ್ಲಿ ಇರುವರು ಹಾಗೂ ನೀವು ಒಬ್ಬರೇ ಎಂದು ನಿಮಗೆ ಅನಿಸಲು ಬಿಡುವುದಿಲ್ಲ. ಮೀನರಾಶಿ,
ಓವರ್ವ್ಯೂ. ಇಂದು ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಿರಿ. ಇಂದು ನೀವು ನಿಮ್ಮ ಬುದ್ಧಿ ಹಾಗೂ ಮನಸ್ಸನ್ನು ಹಾಗೂ ವ್ಯಕ್ತಿತ್ವಕ್ಕೆ ಚೆನ್ನಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸುವಿರಿ. ಈ ಸಮಯ ನಿಮಗೆ ತುಂಬಾ ಒಳ್ಳೆಯದು. ಯಾವ ದಾರಿಯಲ್ಲಿ ನೀವು ನಡೆಯುತ್ತಿದ್ದೀರಿ ಅದರಿಂದ ನಿಮ್ಮ ಜೀವನದಲ್ಲಿ ಸುಧಾರಣೆ ಬರುತ್ತದೆ ಎಂದು. ಮೀನರಾಶಿ, ರೋಮಾನ್ಸ್. ಇಂದು ನೀವು ಪ್ರೇಮದ ಪವಿತ್ರತೆಯನ್ನು ತಿಳಿದುಕೊಳ್ಳುವಿರಿ. ಇದು ನಿಮಗೆ ಒಂದು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗಿ ನಿಮ್ಮ ಹೊಸ ಭಾವನೆಗಳಿಗೆ ಉತ್ತೇಜನ ನೀಡುತ್ತದೆ. ಮೀನರಾಶಿ, ಕರಿಯರ್. ಕ್ರಯ ಅಥವಾ ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಒತ್ತಡದಿಂದ ಮುಕ್ತಿ ಸಿಗುವುದಾಗಿದೆ. ಬಹಳ ದಿನಗಳ ಕೆಲಸ ಪೂರ್ಣಗೊಳ್ಳುವುದು. ಈ ಕೆಲಸವನ್ನು ಉತ್ಪಾದನೆಯ ಜೊತೆಗೆ ತೆಗೆದುಕೊಂಡು ಹಿಂದಿನ ಕೆಲಸಗಳ ಸಂಪಾದನೆಯಲ್ಲಿ ಕಳೆಯಿರಿ. ನಿಮ್ಮನ್ನು ನೀವೇ ಹೊಗಳಿಕೊಳ್ಳಿ ಮತ್ತು ಸ್ನೇಹಿತರೊಡನೆ ಸಮಯ ಕಳೆಯಿರಿ. ಮೀನರಾಶಿ, ಫೈನಾನ್ಸ್. ನಿಮ್ಮ ಹತ್ತಿರ ವ್ಯಾವಹಾರಿಕ ಸಂಪತ್ತಿದೆ ಹಾಗೂ ನೀವು ಅದನ್ನು ಮಾರಲು ಇಷ್ಟಪಡುತ್ತಿದ್ದರೆ ಅಥವಾ ಮಾರಲೇಬೇಕು ಎಂದುಕೊಂಡಿದ್ದರೆ ಇಂದಿನ ದಿನ ಜನರೊಡನೆ ಸಂಪರ್ಕ ಮಾಡಲು ಒಳ್ಳೆಯ ದಿನವಾಗಿದೆ. ವಾಸ್ತವಿಕ ರೂಪದಲ್ಲಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಬಲ್ಲದು. ನೀವು ನಿಮ್ಮ ಕಣ್ಣನ್ನು ತೆರೆದಿರಿಸಿ ಮತ್ತು ನಿಮ್ಮ ವ್ಯಾವಹಾರಿಕ ಕಾರ್ಯಕ್ರಮಗಳನ್ನು ಜಾರಿಯಲ್ಲಿ ಇಡಿ. ನೀವು ಎಂದು ತಿಳಿದುಕೊಳ್ಳಲಾಗುವುದಿಲ್ಲ ಸಂಭವಗಳು ಮನೆಯಿಂದ ಬರುತ್ತಿವೆ ಎಂದು. ಮೀನರಾಶಿ, ಹೆಲ್ತ್. ಕಿವಿಯ ಇನ್ಫೆಕ್ಷನ್ ಆದರೆ ಅದರ ಬಗ್ಗೆ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಎಲ್ಲಿ ತಾರೆಗಳು ಸಂಕೇತಿಸುತ್ತವೆ ಏನೆಂದರೆ ಚಿಕಿತ್ಸೆ ನೀಡುವವರ ಹತ್ತಿರ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳುವುದರಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಬೇಡಿ.